ಹಾಯ್ ಎಲ್ಲ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ದರ್ಶ್ ವ್ಲಾಗ್ಸ್. ಇವತ್ತು ಪಾಪುಗೆ ನರ್ಸರಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಅಡ್ಮಿಷನ್ಗೋಸ್ಕರ ಹೋಗ್ತಾ ಇದ್ದೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಗಲ್ಲಿದೆ ನೋಡಿ. ಅವನು ಆಲ್ರೆಡಿ ಬ್ಯಾಗ್ ಹಾಕೊಂಡು ರೆಡಿ ಇದ್ದಾನೆ. ಹಾಗೆ ಒಂದು ಸ್ವಲ್ಪ ಬಟ್ಟೆ ಸ್ಟಿಚಿಗೆ ಕೊಡೋದಿದೆ, ಅಲ್ಲಿ ಸ್ಟಿಚಿಗೆ ಕೊಟ್ಬಿಟ್ಟು ಅವನಿಗೆ ಸ್ವಲ್ಪ ಫೋಟೋಸ್ ಬೇಕು, ಅಡ್ಮಿಷನ್ಗೆ ಫೋಟೋಸ್ ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಅಡ್ಮಿಷನ್ ಮಾಡಿಸ್ಬಿಟ್ಟು ಬರ್ತೀವಿ ಇವತ್ತು. ಅವ್ನಿಗೀಗ 3 ಇಯರ್ಸ್ 2 ಮಂತ್ಸ್ 3 ಇಯರ್ಸ್ ಕಂಪ್ಲೀಟ್ ಆಗಿ 2 ಮಂತ್ಸ್ ನಡೀತಾ ಇದೆ. ಬೀಳ್ತೀಯಾ? ಏನಾಯ್ತು ಜಾಬಲ್ಲಿ? ಓಹೋ, ತೋರಿಸ್ಕೊಡು ನೀನು ಇಲ್ದಾಗ. ಹಾಗೆ ಮಾಡಲಿ. ಇಲ್ಲಿ ನೋಡಿಲಿ, ಸ್ಕೂಲ್ಗೆ ಹೋಗ್ತೀಯಾ? ಇವಾಗ ಸೇರ್ಸೋದಕ್ಕಲ್ವ ಹೋಗ್ತಿರೋದು? ಏನು ಮಾಡ್ತೀಯ ಮತ್ತೆ? ಈಗ ಅಲ್ಲೇ ಬಿಟ್ಟು ಬರ್ತೀವಲ್ಲ, ಏನು ಮಾಡ್ತೀಯ? ಹಾಂ, ಅಲ್ಲೇ ಇರಬೇಕಲ್ಲ ಇನ್ನು ಸ್ಕೂಲಲ್ಲಿ. ಇಲ್ಲ ಯಾಕೆ ಮತ್ತು ಸ್ಕೂಲು ಕೊಡು ಅಂತಿದ್ದಲ್ಲ. ಹಾಂ, ಹೋಗಲ್ವ ಹಂಗಿದ್ರೆ? ಯಾಕೆ ಒದಕ್ಕೆ ಕೊಡ್ತಾರೆ ಹೋಗಲ್ಲ ಅಂದರೆ? ಫಸ್ಟ್ ಅದಲ್ಲ ಮೂತಿ ಯಾಕೆ ಹಂಗೆ ಅಷ್ಟು ಸೀರಿಯಸ್ ಇಟ್ಕೊಂಡಿದೀಯಾ? ಹೆಸರು ಕೇಳಿದ್ರೆ ಹೇಳ್ಬೇಕು. ಹೇಳು. ಇವಾಗ ಇಂಟರ್ವ್ಯೂ ಮಾಡ್ತಾರೆ ನಿನಗೀಗ ಸ್ಕೂಲಿಗೆ ಸೇರಿಸ್ಕೊಳ್ಳೋದಕ್ಕೆ. ಈ ಸ್ಕೂಲ್ ನೇಮ್ ಬಂದು ವಿವೇಕಾನಂದ ವಿದ್ಯಾಪೀಠ ಅಂತೇಳಿ ಮಾರುತಿನಗರ ಅಂತ ಇದೆಯಲ್ಲ, ಅಲ್ಲಿದೆ. ನಮ್ಮ ಪಾಪುಗೀಗ 3 ಇಯರ್ಸ್ ಕಂಪ್ಲೀಟ್ ಆಗಿ 2 ಮಂತ್ ರನ್ನಿಂಗ್ ಅಲ್ಲಿದೆ. ಹಾಗಾಗಿ ಅವನನ್ನ ನರ್ಸರಿಗೆ ಅಡ್ಮಿಷನ್ ಮಾಡಿಸಿದ್ವಿ. ನರ್ಸರಿಗೆ ಇಲ್ಲಿ 32,000 ಫೀಸ್ ಇದೆ. ಯೂನಿಫಾರ್ಮ್, ಬ್ಯಾಗು ಮತ್ತು ಬುಕ್ಸು ಎಲ್ಲ ಅವ್ರದ್ದೇನೆ. ನಾವು ಬಂದು ಶೂಸ್ ಮತ್ತು ಲಂಚ್ ಬಾಕ್ಸ್ ಸೆಟ್ ಏನಿರುತ್ತೋ ಅದನ್ನು ನಾವು ಕೊಡಿಸ್ಬೇಕು. ಚೆನ್ನಾಗಿದೆ ಸ್ಕೂಲು. ವ್ಯಾನ್ ಫೀಸ್ ಬಿಟ್ಟು 32,000 ಹೇಳಿದ್ದಾರೆ. ನಮಗೆ ವ್ಯಾನ್ ಬೇಡ ಅನ್ನೋ ಒಂದು ಮನಸ್ಸಿದೆ, ನೋಡಬೇಕು ಇನ್ನು. ನೋಡಿ, ಇಲ್ಲಿ ಮೇಡಮ್ ಹತ್ರ ಬುಕ್ ಇಸ್ಕೊಂಡು ನಾನು ಬರೀತೀನಿ ಅಂತ ಹೇಳಿ ಸೊನ್ನೆಗುಂಡು ಸುತ್ತಾ ಇದ್ದೇನೆ. ಮೇಡಮ್ ಎಲ್ಲ ವೆರಿ ಗುಡ್ ಅಂತ ಹೇಳ್ತಾ ಇದ್ರು. ಅಡ್ಮಿಷನ್ ಮುಗೀತು. ಅಡ್ಮಿಷನ್ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾನು ಕೇಳ್ತಾ ಇದ್ದೆ, ಹೋಗ್ತೀಯಾ ಸ್ಕೂಲ್ಗೆ ಅಂದರೆ, ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು. ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡಬೇಕು ಏನು ಮಾಡ್ತಾನೋ. ಯಾಕೆ ಸಿಟ್ಟು? ಸ್ಕೂಲ್ ಅಂತ ಬಂದ ತಕ್ಷಣ ನನಗೆ ನೆನಪಾಗೋದು ಬಂದು ಸ್ಪೆಷಲ್ ಆಗಿ ಶಿವಮೊಗ್ಗ ನೆನಪಾಗುತ್ತೆ. ಆ ಡೇಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. 1 to 5th ವರೆಗೂ ನಾನು ಶಿವಮೊಗ್ಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಶಿವಮೊಗ್ಗ ಬೊಮ್ಮನಕಟ್ಟೆ ಆಶ್ರಯ ಯೋಜನೆ ಅಂತ ಇದೆ, ಅಲ್ಲಿ ನಾನು ಓದಿದ್ದು.
ಈ ಏಜು ಅಂತಂದ್ರೆ ನನ್ಗೆ ಅವಾಗೆಲ್ಲ ನರ್ಸರಿ ಅಂತ ಏನಿರ್ಲಿಲ್ವಲ್ಲ, ನಾವೆಲ್ಲ ಅಂಗನವಾಡಿಗೆ ಹೋದವರು. ಅಂಗನವಾಡಿಲಿ ಫುಡ್ ಮತ್ತೆ ಏನದು ಮಾಲ್ದಿ ಪುಡಿ ಅಂತ ಹೇಳ್ತಾರೆ ಕೆಲವು ಕಡೆ, ಅದನ್ನ ನಮ್ಗೆ ಕೊಡ್ತಾ ಇದ್ದಿದ್ದು ನೆನಪಿದೆ. ಆಮೇಲೆ ಹೆಸರು ಕಾಳನ್ನ ನೆನೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾ ಇದ್ದಿದ್ದು ನೆನಪಿದೆ. ಆಮ್, ಆ ಡೇಸ್ ಅಲ್ಲೆಲ್ಲ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆದಾಗ ಪರಮೇಶ್ವರ್ ಸರ್ ಅಂತ ಒಬ್ರು ಇದ್ರು, ಆಮೇಲೆ ಭಾರತಿ ಮೇಡಮ್ ಅಂತ ಒಬ್ರು ಇದ್ರು. ಅವರೆಲ್ಲ ಅವ್ರ ಹೆಸರುಗಳೆಲ್ಲ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ಪರಮೇಶ್ವರ್ ಸರ್ಗೆ ನಾನು ಫೇವ್ರೆಟ್ ಸ್ಟೂಡೆಂಟ್. ಹೋಗಿದ್ ಫಸ್ಟ್ ಡೇನೆ ಅವ್ರ ಹತ್ರ ವೆರಿ ಗುಡ್ ಅಂತ ಅನಿಸ್ಕೊಂಡಿದ್ದೆ. ಅಂದ್ರೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು 2 ಜಡೆ ಹಾಕೊಂಡು ಹೋಗಿದ್ರಿಂದ ಅವರೆಲ್ಲ ಫುಲ್ ಇದನ್ ಮಾಡಿ ಒಬ್ಬ ಹುಡ್ಗಂಗೆ ಹೇಳಿ, ನೋಡು ಆ ಹುಡ್ಗಿ ಆ ಥರ ಬಂದಿದೆ, ನೀನ್ ಯಾವ ಥರ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನಂಗೆ ವೆರಿ ಗುಡ್ ಅಂತ ಹೇಳಿದ್ರು. ಅದೆಲ್ಲ ನಿಜವಾಗ್ಲೂ ಇವಾಗ್ಲೂ ನೆನ್ಸ್ಕೊಂಡ್ರೆ ನಗು ಬರುತ್ತೆ, ಒಂದು ಸ್ಮೈಲ್ ಮೂಡುತ್ತೆ ಮುಖದಲ್ಲಿ. ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಆ ಲೈಫ್ನ ನಿಜವಾಗ್ಲೂ ಇವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂತೀನಿ ನಾನು. ಈಗಿನ ಮಕ್ಳಿಗೆಲ್ಲ ಆ ಖುಷಿ ಇದು ಸಿಗಲ್ಲ ಬಿಡಿ. ನಾವ್ ಎಷ್ಟೇ ಲಕ್ಷ ಲಕ್ಷ ಫೀಸ್ ಕೊಟ್ಟು ಯಾವ್ದೇ ಸ್ಕೂಲಲ್ಲಿ ಸೇರಿಸಿದ್ರು ಆ ಫೀಲಿಂಗ್ಸ್ ಎಲ್ಲ ಸಿಗೋದೇ ಇಲ್ಲ. ಹಾ ಫ್ಲೈಂಗ್ ಕಿಸ್ ಕೊಡು ಹೋಗ್ಲಿ. ಇವ್ರಿಗೆ ಲೋಡ್ ಇತ್ತು, ಹಾಗಾಗಿ ಇವರು ಲೋಡ್ ಮಾಡ್ಕೊಳ್ಳೋದಕ್ಕೆ ಹೊರಟ್ರು. ಇವ್ರು ಹೋಗಿದ ತಕ್ಷಣ ನನ್ಗಂತೂ ಇವನ್ ತುಂಬಾ ಅನಿಸ್ತಾನೆ. ನೋಡಿ ಎಷ್ಟು ಹಠ ಮಾಡ್ತಾನೆ. ಇವನ್ನ ಸುಧಾರ್ಸೋ ಅಷ್ಟ್ರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ನನ್ಗಂತೂನು. ಸೈಕಲ್ ತಗೊಂಡ್ಮೇಲೆ ಸ್ವಲ್ಪ ಸುಮ್ನಾದ. ನೋಡಿ, ಅವರೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಈ ತರ ತಿಂಡಿ ತಂದ್ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರೋದಿಲ್ಲ ಇವನು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.